ಹಬ್ಬ ಅಂದ ತಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಅಂತ? 23 ವರ್ಷದ ವರಮಹಾಲಕ್ಷ್ಮಿ ಇದು. ಸುಲೋಚನಾ ಫ್ರಮ್ ಸೋ ಅಂತೂ ಅಲ್ಲ, ಸುಲೋಚನಾ ಫ್ರಮ್ ಗರ್ತಿಕೆರೆ. ನಮ್ಮ ಅಪ್ಪ ಎಲ್ಲ ಅದ್ರೂ ಓಡೋಗಿದಾರೇನೋ ಗೊತ್ತಿಲ್ಲ. ಅವ್ರು ಬನ್ನಿ ನಮ್ಮ ಲಕ್ಷ್ಮಿ ತೋರಿಸ್ತೀನಿ. ಹೋದ್ರು ಎಲ್ಲ ತಗೊಂಬರಕ್ಕೆ ಅಂತ ಆತರ ಒಂಥರ ಕಾಯ್ತಾರದ್ ಬೇಡ ಅಂತ. ಶರಣ್ಯ ಶೆಟ್ಟಿ ಅವರು ಒಳ್ಳೆ ಸಿಂಗರ್ ಅಂತ ನಿಜಾನ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಶ್ರೀನಿವಾಸ್. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ತುಂಬಿ ತುಳುಕ್ತಾ ಇದೆ. ಸೊ ನಮ್ಮ ಬಾಸ್ ಟಿವಿ ಇವತ್ತು ಕನ್ನಡದ ಸ್ಯಾಂಡಲ್ವುಡ್ ನಟಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶರಣ್ಯ ಶೆಟ್ಟಿ ಅವರ ಮನೆಗೆ ಬಂದಿದೆ. ಸೊ ಇವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ದಾರೆ, ಸೊ ಇವರ ಆಚರಣೆಗಳೇನು ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವತಃ ಈ ಒಂದು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ನಟಿ ಶರಣ್ಯ ಶೆಟ್ಟಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನೀವು? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಸಮಸ್ತ ಕರ್ನಾಟಕ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಸೇಮ್ ಟ್ರೆಡಿಷನಲ್ ಲುಕ್ ಅಲ್ಲಿ ಪಕ್ಕ ಲಕ್ಷ್ಮಿಯಾಗಿ, ಮಾಡರ್ನ್ ಲಕ್ಷ್ಮಿ ಅಂತ ಅನ್ಕೋಬಹುದು, ಟ್ರೆಡಿಷನಲ್ ಲಕ್ಷ್ಮಿನೂ ಅಂತಾನು ಅನ್ಕೋಬಹುದು. ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದಿರ ಅಂತ ಗೊತ್ತಾಯ್ತು. ಅದಕ್ಕೆ ನಮ್ಮ ಬಾಸ್ ಟಿವಿ ನಿಮ್ಮ ಮನೆ ತನಕನೂ ಕೂಡ ಬಂದ್ಬಿಟ್ಟಿದೆ. ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರ ಅನ್ನುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತೀರಾ ಅಂತ? ನಮ್ಮನೇಲಿ ವರಮಹಾಲಕ್ಷ್ಮಿ 23 ವರ್ಷದ ವರಮಹಾಲಕ್ಷ್ಮಿ ಇದು. ಸೊ ಬೇಸಿಕಲಿ ಶಿವಮೊಗ್ಗ ಮತ್ತು ಮಂಗಳೂರು ಸೈಡ್ ನಾನೇನು ಬಿಲಾಂಗ್ ಆಗ್ತೀನಿ. ಅಲ್ಲಿ ವರಮಹಾಲಕ್ಷ್ಮಿ ಮಾಡಲ್ಲ. ನಾವು ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಒಂದು 2-3 ಇಯರ್ಸ್ ಇದ್ದೆ ನಾನು ಅನ್ಸುತ್ತೆ. ಸಿಕ್ಕಾಪಟ್ಟೆ ಹಠ ಮಾಡಿ ಅಕ್ಕಪಕ್ಕದ ಮನೆ ನೋಡಿ ನಾನು ಕೂರಿಸ್ಬೇಕು ಅಂತೇಳಿ ಅಮ್ಮನ ಹತ್ರ ಹಠ ಮಾಡಿ ಸ್ಟಾರ್ಟ್ ಮಾಡಿದ್ದು ಹಬ್ಬ ಇದು. ಸೊ ಚಿಕ್ಕದಾಗಿ ಕಳಶ ಇಟ್ಟು ಮಾಡೋದ್ರಿಂದ ಇವತ್ತು ಇಷ್ಟು ಜನ ಅಂದರೆ ಯಾಕಂದ್ರೆ ನಮ್ಮ ಇಡೀ ರಿಲೇಟಿವ್ಸಲ್ಲಿ ಯಾರೂ ಮಾಡೋಲ್ಲ. ಸೊ ಎಲ್ಲರೂ ಊರಿಂದ ಎಲ್ಲ ಬ್ಯಾಂಗ್ಳೂರಿಗೆ ಬಂದು ಆಲ್ಮೋಸ್ಟ್ ಒಂದು 30-40 ಜನ ಎಲ್ಲ ಸೇರಿ ಹಬ್ಬದ ಊಟ ಮಾಡಿ ಸೊ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಇಟ್ಸ್ ಪ್ರೈವೇಟ್, ನಮ್ಮ ಫ್ಯಾಮಿಲಿ ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇಟ್ಸ್ ವೆರಿ ಸ್ಪೆಷಲ್ ನಮಗೆ ಈ ಹಬ್ಬ. ನೀವು ತುಂಬಾ ಹಠ ಮಾಡಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದಿರಾ ಅಂತ ಹೇಳಿದ್ರಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಅಂತ? ಫಸ್ಟು ನಮ್ಮ ಅಮ್ಮ ಮಾಡೋ ಬಿಸಿ ಬಿಸಿ ಅಡುಗೆಗಳು. ಅದನ್ನು ನಾನು ತುಂಬ ಫೂಡಿ ಆ್ಯಂಡ್ ನಾನು ಸ್ವೀಟ್ಸ್ ಜಾಸ್ತಿ ತಿಂತೀನಿ. ಸೊ ಚಕ್ಲಿ, ಆಮೇಲೆ ರವೆ ಉಂಡೆ, ಕರ್ಜಿಕಾಯಿ, ಹೋಳಿಗೆ. ಸೊ ಈ ಫುಡ್ಸ್ಗಳೇ ಫಸ್ಟ್ ನೆನಪಾಗುತ್ತೆ. ಆಮೇಲೆ ಡೆಫಿನೆಟ್ಲಿ ಅದು ಒಂದು ವಾರದ್ದು ಹಬ್ಬ ಅಂದರೆ ಈಗ ಒಂದೇ ದಿನ ಅಲ್ಲ, ಒಂದು ವಾರದಿಂದ ಅದಕ್ಕೇನು ಅರೇಂಜ್ಮೆಂಟ್ ಮಾಡಬೇಕು, ಏನು ಸ್ಯಾರಿ ತರಬೇಕು, ಅಡುಗೆ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಸೊ ಇಟ್ಸ್ ಲೈಕ್ ಒಂದು 10 ಡೇಸಿಂದ ಒಂದು ಪ್ರೋಸೆಸ್ ಅದು. ಆ್ಯಂಡ್ ಎಲ್ಲ ಊರಿಂದ ಎಲ್ಲ ಮನೆಗೆ ಒಟ್ಟಿಗೆ ಬರ್ತಾರೆ. ನಾವು ಪ್ರತಿ ಹಬ್ಬನೂ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ ಸೇರಿ ಮಾಡೋದು. ಬಟ್ ಈ ಹಬ್ಬ ಇನ್ನೂ ಸ್ಪೆಷಲ್ ಆಗಿ ಬಿಕಾಸ್ ಕೂರಿಸೋದ್ರಿಂದ ಅಕ್ಕಪಕ್ಕದ ಮನೆಯವ್ರನ್ನ ಕುಂಕುಮ ಕರೆದು ಮಾಡೋದು. ಆ್ಯಂಡ್ ಆಲ್ಸೋ ನಂಗೆ ಟ್ರೆಡಿಷ್ನಲ್ ನನ್ನ ಫೇವ್ರೆಟ್ ಅಟೈರ್. ಸೊ ಹಬ್ಬ ಅಂತ ಬಂತು ಅಂದರೆ ವಿತೌಟ್ ಎಕ್ಸ್ಕ್ಯೂಸ್ ಟ್ರೆಡಿಷ್ನಲ್ ಹೋಗ್ಬಿಡ್ತೀನಿ. ನೀವು ಹೇಳ್ತಾ ಇದ್ರೇನೆ ನಿಮ್ಮ ಮನೆ ಲಕ್ಷ್ಮಿ ಹೆಂಗಿದ್ದಾರೆ ಅಂತ ನೋಡ್ಬೇಕು ಅನಿಸುತ್ತೆ. ಸೊ ನೀವೇ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲಾನು ಕೂಡ ಇಂಟ್ರೊಡ್ಯೂಸ್ ಮಾಡೋದಾದ್ರೆ ತಗೊಳ್ಳಿ. ಈಗ ನೀವು ಸದ್ಯಕ್ಕೆ ನಮ್ಮ ಬಾಸ್ ಟಿವಿ ಆಂಕರ್. ಓ ಹಾಯ್. ಸೊ ಬನ್ನಿ. ಇವಾಗ ಆ್ಯಕ್ಚುಲಿ ಟೀ ಆಗ್ತಾ ಇದೆ, ಅಡುಗೆ ಆಗಿ ಊಟ ಆಗಿ. ಇವಾಗ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಇವತ್ತು ಬಂದಿದ್ದೀರಾ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ದೆಮ್. ಬನ್ನಿ ಬನ್ನಿ ಬನ್ನಿ, ಓಡ್ಬೇಡಿ. ಇವ್ರು ನಮ್ಮ ಅಂಕಲ್, ಎರಡನೇ ಆಂಟಿ ಅವ್ರ ಹಸ್ಬೆಂಡ್. ಬನ್ನಿ. ಐ ಮೀನ್ ಇವರೆಲ್ಲ ಕ್ಯಾಮ್ರಾ ಶೈ, ಪ್ಲೀಸ್ ಡೋಂಟ್ ಮೈಂಡ್. ಸೊ ನಿಮ್ಮ ಹೆಸರು ಹೇಳ್ಬಿಡಿ ಹಂಗೆ. ಶ್ರೀಕಾಂತ್. ಹಾಂ, ಸೊ ನಮ್ಮ ಅಂಕಲ್ ಇವರು. ಆ್ಯಂಡ್ ಇವ್ರು ಬಂದು ನಮ್ಮ ಆಂಟಿ. ಸೊ ಇವಾಗ ಅವರಿಗೆ 8 months. ನಿಮ್ಮ ಹೆಸರು? ಉಮಾ ಅಂತ. ಸೊ ಆಲ್ಮೋಸ್ಟ್ ಇವ್ರು ನನ್ನ ಜೊತೆ ಒಂದು 5-6 years ಜೊತೆಗೆ ಇದ್ವಿ. ಸೊ ಆಲ್ಮೋಸ್ಟ್ ಒಂಥರ ಸಿಸ್ಟರ್ ಫೀಲ್ಸ್. ಅದು ಬಿಟ್ಟು ಇವರು ನಮ್ಮ ಎರಡನೇ ಆಂಟಿ, ಮಮ್ಮಿ ತಂಗಿ. ನೇಮ್ ಹೇಳ್ಬಿಡು. ನಾಗರತ್ನ. ಅವ್ರ ಮಗಳು ಇವಳು ಪ್ರಾಚಿ ಅಂತ. ಪ್ರಜ್ಞಾ. ಆ್ಯಂಡ್ ಇವರಿಬ್ರು ಇದಾರಲ್ಲ, ಅವರು ಮೋಟು ಪಟ್ಲು. ಇವರಿಬ್ರು ಹೆಸರು ಹೇಳ್ರ? ಸರ್ವರ್ತು. ಇಷ್ಟೋ ತನಕ ಲೈಕ್ ಮೀಡಿಯಾ ಮತ್ತು ಕ್ಯಾಮ್ರಾಮನ್ ಥರ ಇಮಿಟೇಟ್ ಮಾಡ್ತಾ ಇದ್ರು ನೀವು ಬರೋಕ್ಕಿಂತ ಮುಂಚೆ. ಬರ್ತಾರೆ ಅಂತ ಹೇಳಿದ್ದಕ್ಕೆ. ಇವನು ನಮ್ಮ ಅಣ್ಣನ ಮಗ. ನಿನ್ನ ಹೆಸರು? ಅಚಿಂತ್ಯ. ಇವನು ನನ್ನ ಕಸಿನು ಸಮರ್ಥ್ ಅಂತ. ಆ್ಯಂಡ್ ಇವನು ಶರಣ್ ಅಂತ ನಂದೇ ಹೆಸರು ಹಿಡ್ಕೊಂಡು ಹುಟ್ಟಿದ್ದಾನೆ. ಸೊ ಮೈ ಬ್ರದರ್ ಶರಣ್. ಏನಾರು ಅಕ್ಕನ ಬಗ್ಗೆ ಹೇಳ್ತೀನಿ. ಏನು ಹೇಳಿ? ಒಳ್ಳೆ ಮಾತೇನಾರ. ಒಳ್ಳೆ ಮಾತಿಲ್ಲ.
ಒಳ್ಳೆ ಮಾತಿಲ್ಲ ಅಂತ ಅಂದ್ಬಿಡ. ಇವನು ನಮ್ಮ ಅಣ್ಣ. ಹಾಂ ದಿಲೀಪ್ ಅಂತ. ಪ್ರಣವ್. ನನ್ನ ಕಸಿನು. ಇದು ನಮ್ಮ ಅತ್ತಿಗೆ, ಇದು ನಮ್ಮ ಅಜ್ಜಿ, ಅಮ್ಮನಮ್ಮ. ಮಾತಾಡು. ನನ್ನ ಹೆಸರು ಶೀಲಾವತಿ ಅಂತ. ಮೊಮ್ಮಗಳು ಒಳ್ಳೆ ಹೆಸರು ತಗೊಂಡಿದ್ದಾಳೆ, ಒಳ್ಳೆ ಆ್ಯಕ್ಟಿಂಗ್ ಆಗಿದೆ. ಆ್ಯಂಡ್ ಅವ್ರು ಶಿವಮೊಗ್ಗದಿಂದ ಬಂದಿರೋದು. ಒಳ್ಳೆ ಭಜನೆ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಅವ್ರದ್ದೇ ಕಾರ್ಯಕ್ರಮ ಪ್ರೋಗ್ರಾಮ್ ನಮ್ಮ ಮನೇಲಿ. ಇದು ನಮ್ಮ ಮಾವನ ಹೆಂಡತಿ, ಆಲ್ಸೋ ಅಲಿಯಾಸ್ ಅಕ್ಕ. ಹಾಯ್ ಜಯಶೀಲಾ. ಮಂಜುನಾಥ್ ಅಂತ. ಇದು ನಮ್ಮ ಅಜ್ಜಿ ಅನ್ನಲ್ಲ, ಅವರಿಬ್ರು ಸಿಸ್ಟರ್ಸ್. ಪ್ರೇಮ. ಸುಲೋಚನಾ. ಸೂ ಫ್ರಮ್ ಸೋ ಅಂತೂ ಅಲ್ಲ, ಸುಲೋಚನಾ ಫ್ರಮ್ ಗರ್ತಿಕೆರೆ ಅವರು. ಎರಡನೇ ಆಂಟಿ ಶಶಿಕಲಾ. ಹಾಯ್ ಶಶಿಕಲಾ. ಸ್ಟಾರ್ಟಿಂಗ್ ಅಲ್ಲಿ ಓಡ್ತಾ ಇದ್ರಲ್ಲ ಅವರ ವೈಫ್. ಇದು ನಮ್ಮ ಮಮ್ಮಿ ಚಿಕ್ಕಪ್ಪ. ಸದಾನಂದ. ಅವ್ರು ಇನ್ನೊಂದು ಚಿಕ್ಕಪ್ಪ ರಘುರಾಮ್ ಶೆಟ್ಟಿ ಅಂತ. ಅದ್ ಬಿಟ್ರೆ ನಮ್ಮ ಅಂಕಲ್ ಇವರು, ಎರಡನೇ ಆಂಟಿ ಹಸ್ಬೆಂಡ್. ಇವರು ಕೂಡ ಕಲಾವಿದ್ರು. ನಮಸ್ತೆ. ಇವರು ಡ್ರಾಮಾ ಆರ್ಟಿಸ್ಟು. ಸಖತ್ತಾಗಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರು ಡ್ರಾಮಾ ನೋಡಕ್ ಹೋಗ್ತಾ ಇದ್ವಿ. ಆ್ಯಂಡ್ ಆ ನೆನಪುಗಳು ತುಂಬಾ ಆ್ಯಕ್ಚುಲಿ ಇದೆ. ಫೇವ್ರೆಟ್ ನಿಮ್ಮ ಡ್ರಾಮಾಸ್ ಯಾವ್ದು ಮಾಡಿದ್ರು? ನಾಗಮಂಡಲ. ನಾಗಮಂಡಲ ಡ್ರಾಮಾ ನಂಗೆ ಸಿಕ್ಕಾಬಡೆ ಫೇವ್ರೇಟ್. ಅಜ್ಜಿ ಪಾತ್ರ ಮಾಡೋರು. ಸೊ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ. ಮೈಕೋದಲ್ಲಿ ಹಿ ವರ್ಕ್ಸ್. ಸೊ ಇದು ನಮ್ಮ ಪಿ ಟಿ ಮಾಸ್ಟರ್, ನಮ್ಮ ಮಾವ. ಹಾಯ್. ಆ್ಯಂಡ್ ಫೈನಲಿ ನಮ್ಮ ಅಮ್ಮ. ಹಾಯ್ ಹೆಸರೇನು? ಶ್ಯಾಮಲಾ ಅಂತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮನೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಅಪ್ಪ ಇಲ್ಲ, ಅಪ್ಪ ಇದ್ರೂ ಓಡೋಗಿದಾರೇನೋ ಗೊತ್ತಿಲ್ಲ. ಅವರಂತೂ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ. ಇದಾರಾ? ಓಕೆ ಬನ್ನಿ, ನಮ್ಮ ಲಕ್ಷ್ಮಿ ತೋರಿಸ್ತೀನಿ. ಸೊ ಇದು ನಮ್ಮ ವರಮಹಾಲಕ್ಷ್ಮಿ. ಸೊ ಸಿಂಪಲ್ ಆಗಿ ಮುಂಚೆ ಹಾಲಲ್ಲಿ ಕೂರಿಸ್ತಾ ಇದ್ವಿ, ಇವಾಗ ಇಲ್ಲಿ ಕೂರಿಸ್ತಾ ಇದ್ವಿ. ಆ್ಯಂಡ್ ಇದನ್ನ ಎಕ್ಸ್ಪ್ಲನೇಷನ್ ನಮ್ಮ ಅಮ್ಮ ಇನ್ನೂ ಚೆನ್ನಾಗಿ ಕೊಡ್ತಾರೆ. ಪ್ಲೀಸ್ ಹೇಳಿ ಮಮ್ಮಿ, ಏನು ಸ್ಟೈಲ್ ಸ್ಯಾರಿ ಉಡ್ಸಿದ್ಯಾ, ಏನು ಕತೆ? ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ ಬಗ್ಗೆ ಹೇಳಿ. ಸ್ಯಾರಿ ಒಂದು ಸ್ಟೈಲ್ ಅಂತ ಏನಿಲ್ಲ, ಉಡಿಸ್ತಾ ವರ್ಷ ಒಂದೊಂದು ಥರ ನನಗೆ ಐಡಿಯಾ ಬರೋ ಥರ ಮಾಡ್ತಾ ಇರ್ತೀನಿ. ನಾನು ಯಾವ ಯೂಟ್ಯೂಬು ಆ ಥರ ಎಲ್ಲ ನೋಡ್ಕೊಂಡು ಮಾಡಲ್ಲ. ಉಡಿಸ್ತಾ ಇರುವಾಗ ವರ್ಷಕ್ಕೊಂದೊಂದು ಐಡಿಯಾಗಳು ಬರ್ತಾ ಇರುತ್ತೆ, ಅದನ್ನ ಆ್ಯಡ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಅಷ್ಟೇ. ಬಟ್ ಖುಷಿ ಆಗತ್ತಲ್ವಾ ವರಮಹಾಲಕ್ಷ್ಮಿ ಅಂದರೆ? ಅದು ಒನ್ ಆಫ್ ದ ಗ್ರ್ಯಾಂಡ್ ಹಬ್ಬ ಮಾಡೋದು. ಸೊ ನೈಟೆಲ್ಲ 3 o'clockವರೆಗೂ ನಿದ್ದೆ ಬಿಟ್ಬಿಟ್ಟು ಎಲ್ಲ ಮಾಡಿ ಮತ್ತೆ ಮಲಗಿ ಮತ್ತೆ 1 hour 1.5 hour ನಿದ್ದೆಯಿಂದ ಎದ್ದು ಮತ್ತೆ ಕಷ್ಟ ಹೆಣ್ಮಕ್ಳಿಗೆ ರೆಡಿ ಆಗೋದು. ಸೊ ಇವಾಗ ಸಾಯಂಕಾಲ ನಮ್ಮ ಮನೇಲಿ ಭಜನೆ ಆಗುತ್ತೆ. ನಮ್ಮ ಅಜ್ಜಿ, ನಮ್ಮಮ್ಮ, ನನ್ನ ಸೇರಿಸ್ಕೊಂಡು ಎಲ್ಲ ಒಂದು ಒಳ್ಳೆ ಭಜನೆ ಸೇರ್ತೀವಿ ಈ ಹಬ್ಬಕ್ಕೆ. ಅದೊಂದು ತುಂಬಾ ಖುಷಿ ನಮಗೆ. ಎಲ್ಲರೂ ಇಡೀ ಫುಲ್ ಫ್ಯಾಮಿಲಿ ನಮ್ಮ ಮನೇಲೆ ಹಬ್ಬ ಆಚರಿಸೋದ್ರಿಂದ ಕ್ರೆಡಿಟ್ಸ್ ಕೊಡು ನನಗೆ, ನಾನು ತಾನೇ ಸ್ಟಾರ್ಟ್ ಮಾಡಿ. ಹೌದು, ಇವಳು ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಹಬ್ಬ ಮಾಡಬೇಕು ಅಂತ ಹಠ ಮಾಡಿದ್ಕೆ ಒಂದು 3 years ಇದ್ಲು. ಇವಳು ಹಠ ಮಾಡಿದ್ಲು ಅಂತ ವರಮಹಾಲಕ್ಷ್ಮಿ ದಿನಾನೇ ಪ್ಲ್ಯಾನ್ ಮಾಡಿಕೊಂಡು ಒಂದು 1/2 hour ಅಂಗಡಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ತಗೊಬಂದು ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡಿದ್ವಿ. ಆವಾಗ ಫಸ್ಟ್ ವರ್ಷ ಏನು ಸಿಂಪಲಾಗಿ ಸುಮ್ಮನೆ ಒಂದು ಕಳಶ ಇಟ್ಟಿದ್ದೆ. ಹಾಗೆ ವರ್ಷ ಇಂಪ್ರೂವೈಸ್ ಆಗ್ತಾ ಇಲ್ಲಿವರೆಗೆ ಬಂದಿದೆ. 23 ವರ್ಷ ಪೂರೈಸಿದೆ. ಇನ್ನೊಂದು 2 years 25 years ಅಂತ ಬೆಳಗ್ಗೆ ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ಜ್ಞಾಪಕ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವು ನಮ್ಮನೆಗೆ ಬಂದು ನಮ್ಮ ಲಕ್ಷ್ಮಿನ ಇಡೀ ಕರ್ನಾಟಕಕ್ಕೆ ತೋರಿಸೋದಕ್ಕೆ. ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್. ನಮ್ಮನೆ ಮುದ್ದಾದ ಲಕ್ಷ್ಮಿನ ತೋರಿಸೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮನೇಲೂ ಕೂಡ ಇಷ್ಟೇ ಸಂಭ್ರಮದಿಂದ ಆಚರಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ನೀಟಾಗೆಲ್ಲ ರೆಡಿಯಾಗಿರ್ತೀರಾ, ಸೆಲೆಬ್ರೇಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ದೇವಿ ಹತ್ರ ನೀವು ಏನೇನು ಬೇಡ್ಕೊಂಡ್ರೋ ಎಲ್ಲ ನಿಮ್ಗಾಗಲಿ, ನಿಮಗೆ ಸಿಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೆಲ್ಲನೂ ಕೂಡ ಇಂಟ್ರಡಕ್ಷನ್ ಮಾಡಿಕೊಟ್ರಿ. ಆ್ಯಂಡ್ ಮೇಡಮ್, ನಿಮಗೆ ಹಬ್ಬ ಅಂದ ತಕ್ಷಣ ನೆನಪಾಗುವಂಥದ್ದು, ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಹೆಣ್ಮಕ್ಳಿಗೆ ಸಂಭ್ರಮ ಸಡಗರ, ಆ ರೆಡಿ ಆಗೋದೇ ಒಂಥರ ಖುಷಿ ವಿಚಾರ ಇವಾಗ ಹೇಳಬೇಕು ಅಂತಂದರೆ. ಸೊ ಒಂದು ಲಕ್ಷ್ಮಿನ ರೆಡಿ ಮಾಡೋದು, ಇನ್ನೊಂದು ಅವ್ರು ರೆಡಿ ಆಗೋದು, ಬೇರೆಯವ್ರ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗೋದು, ಅವ್ರನ್ನ ಮನೆಗೆ ಕರ್ಕೊಂಬರುವಂಥದ್ದು. ಸೊ ಈ ನಿಮ್ಮ ಮನೆಯಲ್ಲಿ ಮಾಡುವಂಥ ವಿಧಾನಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ? ನಮ್ಮ ಮನೇಲಿ ಅದೇ ನಮ್ಮ ಊರಲ್ಲಿ ಇದು ಕುಂದಾಪುರ, ನಮ್ಮದು ತೀರ್ಥಹಳ್ಳಿ ಆ ಥರ ಬೇಸಿಕ್ ನಮ್ದು ಇರೋದ್ರಿಂದ ಅಲ್ಲಿ ಸ್ವಲ್ಪ ವರಮಹಾಲಕ್ಷ್ಮಿ ಅಪರೂಪಕ್ಕೆ ಒಬ್ಬೊಬ್ಬರು ಆಚರಿಸೋದು. ನಾನು ಇಲ್ಲಿ ಬಂದಮೇಲೆ ಇಲ್ಲಿ ಎಲ್ಲರೂ ನೋಡಿಬಿಟ್ಟು ಶುರು ಮಾಡಿರೋದು.
ಆ, ಏನಿಲ್ಲ, ಹೆಣ್ಮಕ್ಳು ಯಾವ ಥರ ಪೂಜೆ ಮಾಡಬೇಕು ಅಂದರೆ ಎಲ್ರಿಗೂ ಇಷ್ಟನೇ. ಶುಕ್ರವಾರ ಮಾಮೂಲಿ ಪೂಜೆ ನಾವು ಮಾಡೇ ಮಾಡ್ತಿದ್ವಿ. ವರಮಹಾಲಕ್ಷ್ಮಿ ಅಂದರೆ ಸಮಥಿಂಗ್ ಸ್ಪೆಷಲ್ ಥರ, ಒಂಥರ ನೈಟೆಲ್ಲ ನಿದ್ರೆ ಬಿಟ್ಬಿಟ್ಟು ದೇವ್ರನ್ನ ಅಲಂಕಾರ ಮಾಡಿ ಒಂದೊಂದೇ ವರ್ಷ ಇನ್ನೂ ಇಂಪ್ರೂವೈಸ್ ಮಾಡ್ಕೊಳಕ್ಕೆ ಏನೇನು ಮಾಡಬೇಕು ಅಂತ ಮಾಡಿ ಕುಂಕುಮ ಕೊಡೋಕೆ ಏನು ಸ್ಪೆಷಲ್ಲು ಆ ಥರ ಯೋಚನೆ ಮಾಡೋದು. ಎಲ್ರನ್ನೂ ಕರೆಯೋದು, ಅವ್ರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋ, ಅವ್ರ ಮನೇಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋದು. ನಾವು ನೀಟಾಗಿ ರೆಡಿಯಾಗಿ ಎಲ್ಲರ ಮನೆಗೆ ಓಡಾಡಿಕೊಂಡು ಒಂದು ಅರಿಶಿನ ಕುಂಕುಮಕ್ಕೆ ಹೋಗಿದ್ದು ಹಿಂಗೆ ಬರೋದ್ರೊಳಗೆ ಒಂದಿಷ್ಟು ಕವರ್ ಎತ್ಕೊಂಡು ಬರ್ತಾ ಇರ್ತೀವಿ. ಮನೇಲಿ ಎಲ್ಲರೂ ನಗ್ತಾ ಇರ್ತಾರೆ, ಹೋದ್ರು ಎಲ್ಲ ತಗೊಂಬರಕ್ಕೆ ಅಂತ. ಆ ಥರ ಒಂಥರ ಕಾಯಿ ತರೋದು ಬೇಡ ಅಂತ. ಇನ್ನೊಂದು ತಿಂಗಳು ಸಾಂಬಾರಿಗೆ ಕಾಯಿ ಎಲ್ಲ ಸ್ಟಾಕ್ ಆಗಿದೆ ಅಂತ ತಮಾಷೆ ಮಾಡ್ತಿರ್ತಾರೆ. ಹಿಂಗೆ ಒಂದು ರೌಂಡ್ ಹೋಗಿ ಬಂದರೆ ಆ ಥರ ಒಂಥರ ನಮ್ಮ ಮನೇಲಿ ಅದೊಂಥರ ಸ್ಪೆಷಲ್ ಹಬ್ಬ ಇದು. ಖುಷಿ ಆಗುತ್ತೆ. ಈಗ ಮೈನ್ ಹಬ್ಬ ಅಂದ ತಕ್ಷಣ ಹಬ್ಬದ ಊಟ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರವ್ರ ಮನೆಯಲ್ಲಿ ಕೆಲವರೆಲ್ಲ ಬೆಲ್ಲದ ನೈವೇದ್ಯ ಇಡ್ತಾರೆ, ಕೆಲವರೆಲ್ಲ ಸಕ್ಕರೆ ನೈವೇದ್ಯ ಇಡ್ತಾರೆ. ಸೊ ನೀವು ನೈವೇದ್ಯ ಇಡ್ಬೇಕಾದ್ರೆ ಏನು ಮಾಡ್ತೀರಾ? ಆ್ಯಂಡ್ ಶರಣ್ಯ ಶೆಟ್ಟಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಸಿಕ್ಕಾಕೊಂಡ್ರಿ ಈಗ ನೀವು? ಅಡುಗೆ ಮಾಡೋಕ್ಕೆ ಎಲ್ಲ ಬರುತ್ತೆ ಅವಳಿಗೆ, ಅಡುಗೆ ಏನೂ ಬರಲ್ಲ ಅಂತ ಇಲ್ಲ. ಆದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅಡುಗೆ ಮನೆಗೆ ಸ್ವಲ್ಪ ಬರ್ತಾ ಇಲ್ಲ ಅವಳು. ಮುಂಚೆ ಆದರೆ ಸ್ವಲ್ಪ ಹೆಲ್ಪ್ ಮಾಡೋಳು, ಇವಾಗ ಸ್ವಲ್ಪ ಬ್ಯುಸಿ ಅಂತ ಸ್ವಲ್ಪ ಅಡುಗೆ ಮನೆಗೆ ಕಷ್ಟ. ಆದರೆ ಎಲ್ಲನೂ ಬರುತ್ತೆ ಅವಳಿಗೆ, ಬರಲ್ಲ ಅಂತ ಇನ್ನು ಎಲ್ಲ ಕೆಲಸನೂ ಬರುತ್ತೆ, ಕಲ್ತ್ಕೊಂಡಿದ್ದಾಳೆ. ಮಾಡಲ್ಲ ಅಷ್ಟೇ. ನೈವೇದ್ಯದ ಬಗ್ಗೆ ಮಾಡೋದಾದ್ರೆ, ಹಬ್ಬದ ಊಟದ ಬಗ್ಗೆ ಹೇಳೋದಾದ್ರೆ ನೈವೇದ್ಯ ಚಕ್ಲಿ, ರವೆ ಉಂಡೆ, ಕರ್ಜಿಕಾಯಿ, ಆಮೇಲೆ ಸುರುಳಿ ಪೂರಿ, ಆ ಥರ ಹೋಳಿಗೆ ಎಲ್ಲ ಮನೆಯಲ್ಲೇ ಮಾಡ್ತೀವಿ ನಾವು. ಶಂಕರಪಳೆ ಅದೆಲ್ಲ ನಾವೇ ಮನೆಯಲ್ಲೇ ಮಾಡ್ತೀವಿ. ಸೋಮವಾರದಿಂದ ಶುರುವಾಗುತ್ತೆ ಪ್ರಿಪರೇಷನ್, ಅದು ಇದು ಮಾಡೋಕ್ಕೆ. ತಿಂಡಿಗಳೆಲ್ಲ ತಿಂಡಿ ಮನೆಯಲ್ಲೇ ಮಾಡ್ತೀವಿ ನಾವು. ಮತ್ತು ಮೊದಲು ಒಂದು 18-19 ವರ್ಷ ನಾವೇ ಮನೆಯಲ್ಲೇ ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಈಗ ಕಷ್ಟ ಆಗುತ್ತೆ, ತುಂಬ ಜನ ಎಲ್ಲ ಫುಲ್ ಫ್ಯಾಮಿಲಿನೂ ಕರೆಸೋದ್ರಿಂದ ಒಂದು 30-40 ಮೆಂಬರ್ಸ್ ಆಗ್ತಾರೆ. ಅದಕ್ಕೆ ನಾನೀಗ ಅಡುಗೆ ಮಾತ್ರ ಹೊರಗಡೆಯಿಂದ ತರಿಸ್ಕೊತೀನಿ ಅಷ್ಟೇ. ಆ ತಿಂಡಿಗಳೆಲ್ಲ ಸ್ವೀಟ್ಸು ದೇವ್ರಿಗೆ ನೈವೇದ್ಯಕ್ಕೆಲ್ಲ ನಾವೇ ಮಾಡ್ತೀವಿ. ಈಗ ಹಬ್ಬ ಮಾಡಿದ್ಮೇಲೆ ಅದು ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಅಂದ ತಕ್ಷಣ ಹಬ್ಬ ಮಾಡೋದು ವಾಡಿಕೆಯನ್ನ ರೂಢಿಸ್ಕೊಳ್ತಾ ಇರ್ತಾರೆ. ಸೊ ಹಬ್ಬ ಮಾಡಿದ್ಮೇಲೆ ಒಂದಷ್ಟು ಒಳ್ಳೆಯ ಬೆಳವಣಿಗೆಗಳಾಗುತ್ತೆ. ಸೊ 23 ವರ್ಷಗಳಿಂದ ನೀವು ಮಾಡ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ? ನಾನು ಯಾವಾಗಲೂ ನಮ್ಮ ಇಡೀ ಕುಟುಂಬಕ್ಕೋಸ್ಕರ ಇದು ಮಾಡ್ತಾ ಇರೋದು, ನನಗೊಬ್ಳಿಗೆ ಅಲ್ಲ. ಇಡೀ ನನ್ನ ಫುಲ್ಲು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಈ ಪೂಜೆಗೆ ಭಾಗವಹಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಇಂಪ್ರೂವೈಸ್ ಆಗಲಿ ಅಂತಲೇ ನಾನು ಬೇಡ್ಕೊಳ್ಳೋದು. ನನಗೆ ಪರ್ಸ್ನಲಾಗಿ ನಾನೇನು ಆ ಥರ ಬೇಡ್ಕೊಳ್ಳೋದೇ ಇಲ್ಲ. ಇಡೀ ಫುಲ್ ಫ್ಯಾಮಿಲಿ ಆರೋಗ್ಯವಾಗಿ, ಎಲ್ಲರೂ ಆರೋಗ್ಯ ಫಸ್ಟು ಮೇಯ್ನ್ ಆರೋಗ್ಯ ಮುಖ್ಯ ಮನುಷ್ಯನಿಗೆ. ಎಲ್ಲರ ಆರೋಗ್ಯ ಚೆನ್ನಾಗಿ ಕಾಪಾಡಿದ್ರೆ ಅವರು ಹೆಂಗಾದರೂ ಸಕ್ಸಸ್ ಆಗ್ತಾರೆ, ಎಲ್ಲ ಏನಾದರೂ ಮಾಡ್ಬೋದು. ಫಸ್ಟ್ ಆರೋಗ್ಯ ಎಲ್ರಿಗೂ ಚೆನ್ನಾಗಿ ಆರೋಗ್ಯ ಆಯುಷ್ಯ ಕೊಡಲಿ, ಹಾಗೆ ಅಭಿವೃದ್ಧಿನೂ ಎಲ್ರಿಗೂ ಕೊಡಲಿ. ಇಡೀ ಕುಟುಂಬ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಬೇಡ್ಕೊತೀನಿ. ಶರಣ್ಯ ಶೆಟ್ಟಿ ಅವರು ಒಳ್ಳೆ ಸಿಂಗರ್ ಅಂತ ನಿಜಾನ ಅಂತ? ಅಂದರೆ ಒಳ್ಳೆ ಸಿಂಗರ್, ಮ್ಯಾನೇಜಬಲ್ ಸಿಂಗರ್. ಈಗ ಯಾವುದಾದ್ರೂ ಹಬ್ಬದ ದಿನ ಯಾವುದಾದ್ರು ದೇವ್ರ ನಾಮವನ್ನ ಹಾಡೋದಾದ್ರೆ ಲಕ್ಷ್ಮಿಗೋಸ್ಕರ? ನಾನು ಒಂದು ದೇವ್ರ ನಾಮ ಕಲಿತೆ ಚಿಕ್ಕ ವಯಸ್ಸಲ್ಲಿ. ಎಲ್ಲ ಕಡೆ ನಮ್ಮಮ್ಮ ಅದೊಂದು ಮಾಡೋರು. ಈ ಲಕ್ಷ್ಮೀ ಪೂಜೆಗೆ ಕರ್ಕೊಂಡು ಹೋಗ್ತಾರಲ್ಲ ಕುಂಕುಮಕ್ಕೆ, ಹೋದಲ್ಲೆಲ್ಲ ನನ್ನ ಮಗಳಿಗೆ ಸಂಗೀತ ಕ್ಲಾಸಿಗೆ ಹಾಕಿದ್ದೀನಿ, ಹಾಡು ಹೇಳೊಂದು ಅಂತ. ನಾನು ಮಮ್ಮಿಗೆ ಪ್ರತಿ ಮನೆಗೆ ಹೋಗೋವಾಗ ಹಾಡು ಹೇಳ್ಸೋರು. ಅದೇ ಸಾಂಗ್ನ ಎಲ್ಲ ಕಡೆ ಹೇಳುವೆ. ನಾನೊಂಥರ ಮಾರ್ಕ್ ಆಗಿಬಿಟ್ಟಿತ್ತು. ಎಲ್ಲರೂ ನಾನು ನೋಡಿದ ತಕ್ಷಣ ಆ ಸಾಂಗ್ ಹೆಸರು ಹೇಳೋರು. ಸೊ ಅದು ಆ್ಯಂಥಮ್ ನಂದು. ನಾನು ಸ್ಟಾರ್ಟ್ ಮಾಡ್ತೀನಿ, ಅವ್ರು ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ದಯಾಮಯಿ ಶಾರದಾ ಮಾಂ ಪಾಹಿ ಭಯಾಪ ಹಾರಿಣಿ ಸದಾ ಸ್ಮಿತವಧನಿ ದಯಾಮಯಿ ಶಾರದಾ ದಯಾಧನ ಗಾನ ಜ್ಞಾನ ರೂಪಿಣಿ ದಯಾಧನ ಗಾನ ಜ್ಞಾನ ರೂಪಿಣಿ ಶಂಕರ ಗುರುವರ ಕುಮಾರ ಪೋಷಿಣಿ ಶಂಕರ ಗುರುವರ ಕುಮಾರ ಪೋಷಿಣಿ ದಯಾಮಯಿ ಶಾರದಾ ಶೃಂಗಗಿರಿ ಪೀಠ ಮೂಲತಾರಿಣಿ ಮಂಗಳಕರ ವರ ಪುಸ್ತಕದಾರಿಣಿ
ತುಂಗಾ ಸಂಗಾ ಸಹ್ಯಾದ್ರಿ ವಿಹಾರಿಣಿ ತುಂಗಾ ಸಂಗಾ ಸಹ್ಯಾದ್ರಿ ವಿಹಾರಿಣಿ ಶಂಕರ ಗುರುವರ ಕುಮಾರ ಪೋಷಿಣಿ ಶಂಕರ ಗುರುವರ ಕುಮಾರ ಪೋಷಿಣಿ ದಯಾಮಯಿ ಶಾರದಾ ಶಾರದಾ ಶಾರದಾ. ತುಂಬ ಚೆನ್ನಾಗಿತ್ತು. ನಿಮ್ಮ ಥರನೇ ನಿಮ್ಮ ಹಾಡು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದಷ್ಟು ಹಾಡು ಹರಟೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸೋ ಮಚ್ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಆ ದೇವಿನ ಏನೇನು ಇವತ್ತು ಬೇಡ್ಕೊಂಡ್ರೋ ಎಲ್ಲ ನಿಮಗೆ ಸಿಗಂಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಎಲ್ಲರಿಗೂ ಇವತ್ತು ವರಮಹಾಲಕ್ಷ್ಮಿಗೆ ಏನು ಬೇಡ್ಕೊಂಡಿದ್ರು ಎಲ್ಲರೂ ಬೇಡ್ಕೊಂಡಿರೋದು ಅವ್ರಿಗೆ ಸಿದ್ಧಿ ಆಗಲಿ. ಎಲ್ರಿಗೂ ಒಳ್ಳೇದಾಗಲಿ. ನೋಡಿದ್ರಲ್ಲ, ಇದಾಗಿತ್ತು ನಟಿ ಶರಣ್ಯ ಶೆಟ್ಟಿ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ. ಅದರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ನ ತುಂಟಾಟ ಹಾಗೆಯೇ ಹಾಡು ಹರಟೆ, ಒಟ್ಟಾರೆಯಾಗಿ ಇದಿಷ್ಟು ಶರಣ್ಯ ಶೆಟ್ಟಿ ಅವರ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣದ ಒಂದು ಮಾಹಿತಿ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.